ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ನಾನು ಜಾಸ್ತಿ ಡೇ ಇನ್ ಮೈ ಲೈಫ್ ಮಾಡಿದಾಗ ಅದರಲ್ಲಿ ಜಾಸ್ತಿ ಕ್ಲೀನಿಂಗ್ ಬಗ್ಗೆನೇ ವಿಡಿಯೋ ಇರುತ್ತೆ. ಯಾಕಂದ್ರೆ ನಾನು ನಾರ್ಮಲ್ ಕ್ಲೀನಿಂಗ್ ಮಾಡೋದಿನ ಡೇ ಇನ್ ಮೈ ಲೈಫ್ ಶೂಟ್ ಮಾಡಿಬಿಡೋಣ ಅಂದ್ಬಿಟ್ಟು ಶೂಟ್ ಮಾಡ್ತೀನಿ. ಈ ವಿಡಿಯೋ ಆ್ಯಕ್ಚುಲಿ ಮಾಡಿರೋದು ನಾನು ಗುರುವಾರ, ಬಟ್ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು. ಗುರುವಾರ ಆಗಿರೋದ್ರಿಂದ ನಾರ್ಮಲ್ ಎದ್ದೇಳೋ ಟೈಮ್ಗಿಂತ ಸ್ವಲ್ಪ ಬೇಗನೆ ಎದ್ದಿರ್ತೀನಿ. ಬೇಗ ಎದ್ದು ಫ್ರೆಶ್ ಅಪ್ ಆಗಿ, ಫ್ರೆಶ್ ಅಪ್ ಅಂದರೆ ಸ್ನಾನ ಎಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ. ನಾರ್ಮಲ್ ಬ್ರಷ್ ಮಾಡಿ, ಫೇಸ್ ವಾಶ್ ಮಾಡಿ, ಒಂದು ಲೋಟ ಬಿಸಿ ಬಿಸಿ ನೀರು ಕುಡಿದೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಮೊದಲಿಂದಾಗಿ ನಾನಿಲ್ಲಿ ಗುಡಿಸಿನೆಲ್ಲ ಒರೆಸ್ಕೊಂಡೆ. ಮನೆ ಕ್ಲೀನಿಂಗ್ ಏನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ನಾರ್ಮಲ್ ಆಗಿ ಗುಡಿಸಿ ಒರೆಸ್ಕೊಂಡೆ ಅಷ್ಟೇ. ಯಾಕಂದರೆ ನಾನು ಅವಾಗವಾಗ ಫ್ರೀ ಟೈಮ್ ಸಿಕ್ತಾಗಲ್ಲ ಅಲ್ಲೇ ಗುಡಿಸಿ ಕ್ಲೀನ್ ಮಾಡುವಾಗಲೇ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಅದಕ್ಕೋಸ್ಕರ ದೇವ್ರ ಮನೆ ಮಾತ್ರ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಲಾಸ್ಟ್ ವೀಕು ಕ್ಲೀನ್ ಮಾಡಿರಲಿಲ್ಲ ಅಂದ್ಬಿಟ್ಟು ಎಲ್ಲನೂ ತೆಗೆದು ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆ ಪೂಜೆ ಐಟಮ್ಸ್ ಕೂಡ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಬುಕ್ ಮಾಡಿಕೊಂಡೆ. 15 ಮಿನಿಟ್ಸ್ ತೋರಿಸ್ತಾ ಇತ್ತು. ಅಷ್ಟರಲ್ಲಿ ನನ್ನ ಕೆಲಸನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಸ್ಟಾರ್ಟ್ ಮಾಡಿಕೊಂಡೆ. ದೇವ್ರ ಪಾತ್ರೆ ವಾಶ್ ಮಾಡೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಹುಣಸೆ ಹಣ್ಣು ಮತ್ತು ಪೀತಾಂಬರಿನ ನಾನು ನೆನೆಸಿಟ್ಕೊತೀನಿ. ಏನಕ್ಕಂದರೆ ದೇವ್ರ ಪಾತ್ರೆ ವಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಕ್ಲೀನ್ ಆಗುತ್ತೆ ಅಂತ ಹೇಳಿ ಅರ್ಧ ಗಂಟೆ ಮುಂಚೆ ಈ ಥರ ನೆನೆಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ನಾನು ಡೈಲಿ ದೇವ್ರ ಪಾತ್ರೆ ವಾಶ್ ಮಾಡೋದಕ್ಕೆ ಹೋಗಲ್ಲ, ವೀಕ್ಲಿ ಒನ್ ಟೈಮ್ ಗುರುವಾರ ಅಷ್ಟೇ ವಾಶ್ ಮಾಡ್ಕೊತೀನಿ. ಮಿಡಲಲ್ಲಿರೋದು ಅಮಾವಾಸ್ಯೆ ಆ ಥರ ಏನಾದ್ರು ಬಂದು ಅದನ್ನು ನೆಕ್ಸ್ಟ್ ದಿನ ಒಂದ್ಸತಿ ವಾಶ್ ಮಾಡ್ಕೊತೀನಿ ಅಷ್ಟೇ. ಬಿಟ್ಟರೆ ಡೈಲಿ ವಾಶ್ ಮಾಡೋದಕ್ಕೆ ಹೋಗಲ್ಲ, ಟೈಮ್ ಸಿಗಲ್ಲ. ಅದಕ್ಕೋಸ್ಕರ ಝೆಪ್ಟೋದಲ್ಲಿ ಆರ್ಡರ್ ಮಾಡಿದ್ನಲ್ವಾ, ಆರ್ಡರ್ ಕೂಡ ಬಂದ್ಬಿಟ್ಟಿತ್ತು. ನಾನು ಇಲ್ಲಿ ದೇವರಿಗೆ ಹೂ ಖಾಲಿಯಾಗಿತ್ತು, ಹೂ ಜೊತೆಗೆ ಧೂಪನೂ ಖಾಲಿ ಆಗಿಬಿಟ್ಟಿತ್ತು. ಹಾಗೆ ತುಳಸಿ ಇರಲಿಲ್ಲ. ಗುರುವಾರ ಆಗಿರೋದ್ರಿಂದ ತುಳಸಿ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ತುಳಸಿನೂ ತರಿಸ್ಕೊಂಡೆ. ಅದ್ರ ಜೊತೆ ಡಾರ್ಕ್ ಚಾಕ್ಲೇಟ್, ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತಲ್ಲ ಅದನ್ನು ಕೂಡ ತರಿಸ್ಕೊಂಡೆ. ನಮ್ಮ ಮನೆ ಆ್ಯಕ್ಚುಲಿ ಇರೋದು 3rd ಫ್ಲೋರಲ್ಲಿ. ಪಾಪ ಝೆಪ್ಟೋದವ್ರ ಹತ್ರ ನಾನು ಯಾವತ್ತೂ ಮೇಲೆ ಬನ್ನಿ ಅಂತ ಆ ಥರ ಎಲ್ಲ ಹೇಳೋದೇ ಇಲ್ಲ. ಇವತ್ತು ಯಾವುದೋ ಒಂದು ಚಿಕ್ಕ ಹುಡುಗ ಪಾಪ ಫುಲ್ ಮೇಲ್ಗಡೆನೆ ಬಂದು ತಂದು ಕೊಟ್ಟಿದ್ರು. ಒಂಥರ ಬೇಜಾರಾಗುತ್ತೆ ಆ ಥರ ಡೆಲಿವರಿ ಬಾಯ್ಸ್ನೆಲ್ಲ ಮೇಲ್ಗಡೆ ಬಂದು ಮನೆ ತನಕ ಕೊಟ್ಟೋಗಿ. ಅಂದರೆ ಫಸ್ಟ್ ಫ್ಲೋರ್ ಆದರೆ ಏನಾದ್ರು ಅನ್ಕೋಬೋದು, ಬಟ್ 3rd ಫ್ಲೋರ್ ತನಕ ಕರ್ಸೋದೆಲ್ಲ ನಂಗೆ ಇಷ್ಟ ಆಗಲ್ಲ. ನಾನೇ ಆಲ್ಮೋಸ್ಟ್ ಆಗಿ ಕೆಳಗೆ ಹೋಗ್ತಾ ಇದ್ದೆ, ಬಟ್ ಇವತ್ತು ಅವ್ರು ಬಂದು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ. ಅದಾದಮೇಲೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಬೇಕಿತ್ತು, ಫೇಸ್ ಪ್ಯಾಕ್ನೂ ಹಾಕ್ಕೊಂಡೆ. ವೀಕ್ಲಿ ಒನ್ ಟೈಮ್ ಹಾಕ್ತೀನಿ. ಲಾಸ್ಟ್ ವೀಕಲ್ಲೂ ಒಂದು ಸತಿ ಹಾಕಿದ್ದೆ ಅನಿಸುತ್ತೆ ವ್ಲಾಗ್ ಮಾಡುವಾಗ. ವೀಕ್ಲಿ ಅಪ್ಲೈ ಮಾಡ್ತೇನೆ. ಸ್ವಲ್ಪ ಟ್ಯಾನ್ ಆದಾಗೆಲ್ಲ ನಾನು ಈ ಥರ ಅಪ್ಲೈ ಮಾಡ್ಕೊಬಿಡ್ತೀನಿ, ಟ್ಯಾನ್ ಎಲ್ಲ ಹೋಗ್ಬಿಡುತ್ತೆ ಅಂತ. ಫೇಸ್ ಪ್ಯಾಕ್ ಎಲ್ಲ ಹಾಕಿ ಒಂದು 10 ನಿಮಿಷ ಬಿಟ್ಟು ಹಾಗೆ ಸ್ನಾನ ಎಲ್ಲ ಮಾಡಿಕೊಂಡು ದೇವರಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ತುಳಸಿನೆಲ್ಲ ಹಾಕಿ ಹಾಗೆ ಹೂನೆಲ್ಲ ಹಾಕಿ ದೇವರಿಗೆ ಪೂಜೆಗೆ ಅಂತ ರೆಡಿ ಮಾಡಿಕೊಂಡೆ. ನಾನು ನೈವೇದ್ಯಕ್ಕಂತ ಹೇಳಿ ಜಾಸ್ತಿ ಏನು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ನಾರ್ಮಲ್ ಆಗಿ ಅವಲಕ್ಕಿ ಬೆಲ್ಲ ಹಾಕ್ಬಿಟ್ಟು ನೈವೇದ್ಯ ಅಂತ ರೆಡಿ ಮಾಡಿಕೊಂಡೆ. ಇಲ್ಲಿ ದೇವರಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆನೆಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ. ಪೂಜೆ ಮುಗಿಸುವಷ್ಟರಲ್ಲಿ ಟೈಮ್ ಬೇರೆ 11 o'clock ಮೇಲಾಗಿತ್ತು. ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಅಂದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ನಾರ್ಮಲ್ ಆಗಿ ಈ ಥರ ಮ್ಯೂಸ್ಲಿ, ಯೋಗ ಬಾರ್ ಮ್ಯೂಸ್ಲಿ ಅಥವಾ ಓಟ್ಸು, ಬ್ರೆಡ್ ಆಮ್ಲೆಟ್ ಈ ಥರ ಲೈಟಾಗಿ ತಿಂತೀನಿ ಮಾರ್ನಿಂಗ್ ಫುಡ್. ಫ್ರೂಟ್ಸ್ ಇದ್ರೆ ಫ್ರೂಟ್ಸ್ ತಿನ್ಕೊತೀನಿ ಅಷ್ಟೇ, ಹೆವಿಯಾಗಿ ಏನು ತಿನ್ನೋದಕ್ಕೆ ಹೋಗಲ್ಲ. ಇದನ್ನೊಂದು 4 ಟೇಬಲ್ ಸ್ಪೂನ್ ಅಷ್ಟು ಯೋಗ ಬಾರ್ ಮ್ಯೂಸ್ಲಿ ಹಾಕ್ಬಿಟ್ಟು ಫ್ರೂಟ್ಸ್ ಇದ್ರೆ ಫ್ರೂಟ್ಸ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ, ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಹಾಗೆ ಸೀಡ್ಸ್ ಇದ್ದಿದ್ದಲ್ಲಿ ಬಂದ್ಬಿಟ್ಟು ಚಿಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಹಾಗೆ ತುಂಬ ಸೀಡ್ಸ್ಗಳೆಲ್ಲ ಮಿಕ್ಸ್ ಇರುತ್ತೆ. ಇದನ್ನೆಲ್ಲ ಹಾಕೋ ತಿಂದರೆ ಹೆಲ್ತಿಗೆ, ಹೇರಿಗೆ ಹಾಗೆ ಸ್ಕಿನ್ನಿಗೂ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಇದನ್ನು ಕೂಡ ನಾನು ಡೈಲಿ ಆ್ಯಡ್ ಮಾಡ್ಕೊಂಡು ತಿಂತೀನಿ. ಹಾಲು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ. ಅದನ್ನೇ ಹಾಲನ್ನ ಸ್ವಲ್ಪ ಲೈಟಾಗಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಒಂದು 5 ನಿಮಿಷ ನೆನೆಸ್ಬಿಟ್ಟು ತಿಂದರೆ, ಅದಕ್ಕೆ ಫ್ರೂಟ್ಸ್ ಬೇಕಿದ್ರೆ ಫ್ರೂಟ್ಸ್ ಆ್ಯಡ್ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ ತಿಂಡಿಗೆ ಆಗಿರ್ಬೋದು ಅಥವಾ ಸಂಜೆ ಹಾಗೆ ಕೂಡ ಸ್ನ್ಯಾಕ್ಸ್ ಕೂಡ ಆಗಿ ತಿನ್ಬೋದು. ಅಂದರೆ ಹಾಲು ಮಿಕ್ಸ್ ಮಾಡಿದೆ ಚೆನ್ನಾಗಾಗುತ್ತೆ ತಿನ್ನೋದಕ್ಕೂ ಕೂಡ. ನಾನಿಲ್ಲಿ ಊಟಕ್ಕೆ ಸ್ವಲ್ಪ ಸಿಂಪಲ್ ಆಗಿರಲಿ ಅಂತ ಹೇಳಿ ಪಲಾವ್ ಮಾಡೋದಿತ್ತು. ಆನಿಯನು, ಟೊಮೆಟೊ, ಬೀನ್ಸು, ಕ್ಯಾರೆಟು, ಗ್ರೀನ್ ಚಿಲ್ಲಿ ಪೇಸ್ಟ್ನೆಲ್ಲ ರೆಡಿ ಮಾಡಿಕೊಂಡು ಸ್ಪೈಸಸ್ ಏನು ಆ್ಯಡ್ ಮಾಡೋಕ್ಕೆ ಹೋಗ್ತಿಲ್ಲ. ನಾರ್ಮಲಾಗಿ ತುಪ್ಪ ಹಾಕಿ ಅದಕ್ಕೆ ಆನಿಯನ್ ಆ್ಯಡ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ತರಕಾರಿನೆಲ್ಲ ಫ್ರೈ ಮಾಡಿಕೊಂಡೆ. ಫ್ರೈ ಆದಮೇಲೆ ಗ್ರೀನ್ ಚಿಲ್ಲಿ ಏನು ಮಾಡ್ಕೊಂಡಿದ್ನ ಪೇಸ್ಟ್ ಅದನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಅದಕ್ಕೆ ರೈಸ್ ಹಾಕಿ ಕುದಿ ಬಂದ ತಕ್ಷಣ ಲಿಟ್ಟನ್ನ ಕ್ಲೋಸ್ ಮಾಡಿಕೊಂಡೆ. ಅಷ್ಟೇ ಸಿಂಪಲಾಗಿ ಮಾಡಿಕೊಂಡೆ. ಪಲಾವ್ ರೆಡಿ ಆಗೋಷ್ಟರಲ್ಲಿ ನನ್ನೊಂದು ಸ್ಕಿನ್ ಕೇರ್ ಮುಗಿಸ್ಕೊಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ. ನಾರ್ಮಲಾಗಿ ನಾನು ಏನೇನು ಯೂಸ್ ಮಾಡ್ತೀನಿ, ಟೋನರ್, ಸಿರಮು, ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಅದನ್ನಷ್ಟೇ ಹಾಕ್ಕೊಂಡೆ. ನಾನು ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಕೆಳಗಡೆ ಟ್ಯಾಗ್ ಕೂಡ ಮಾಡಿರ್ತೀನಿ.
ಸ್ವಲ್ಪ ಲಿಪ್ ಡ್ರೈ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂಡೆ. ಇವತ್ತು ತಲೆ ಸ್ನಾನ ಮಾಡಿದ್ನಲ್ಲ, ಅದಕ್ಕೋಸ್ಕರ ತಲೆಗೆ ಸ್ವಲ್ಪ ಸಿರಮ್ ಹಾಕೊಂಡೆ. ಮೊನ್ನೆ ಸಿರಮ್ ತರಿಸ್ಕೊಂಡಿದ್ದೆ ಅದನ್ನೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ರಿಸಲ್ಟ್ ಹೇಳ್ತೀನಿ ನಿಮ್ಗೆ, ಯಾವ ಥರ ವರ್ಕ್ ಆಗಿದೆ ನನಗೆ ಅಂತ. ನಾವೊಂದು ಇದು 3 ಟೈಮ್ಸ್ ಆಯ್ತು ಇವಾಗ ಯೂಸ್ ಮಾಡ್ತಾ ಇದ್ದು. ಏನಾದರೂ ಒಳ್ಳೆ ರಿಸಲ್ಟ್ ಇದ್ರೆ ನಿಮಗೂ ಕೂಡ ನಾನು ಹೇಳ್ತೀನಿ. ಟೈಮ್ ಬೇರೆ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಬೇಗ ಊಟ ಮುಗಿಸ್ಕೊಬಿಟ್ರೆ ಅಂದ್ಬಿಟ್ಟು ಊಟ ಮುಗಿಸ್ಕೊಂಡೆ. ನಾನು ಇಲ್ಲಿ ನಾರ್ಮಲ್ ಆಗಿ ಪಲಾವ್ ಮಾಡ್ಕೊಂಡಿದ್ದೆ, ಅದಕ್ಕೆ ಮೊಸರು ಹಾಕಿ ಊಟ ಮಾಡಿದೆ. ನೆಕ್ಸ್ಟ್ ನಾನು ಫ್ರೀ ಇದ್ನಲ್ಲ ಅಂದ್ಬಿಟ್ಟು ಮೇಕಪ್ ಕಬೋರ್ಡ್ನ ಕ್ಲೀನ್ ಮಾಡ್ಕೊಂತಿದ್ದೆ. ಫುಲ್ ಮೆಸ್ಅಪ್ ಆಗ್ಬಿಟ್ಟಿತ್ತು, ತುಂಬಾ ದಿನ ಆಗ್ಬಿಟ್ಟಿತ್ತು ಕ್ಲೀನ್ ಮಾಡಿದೆ. ಏನಾದರೂ ಬೇಕು ಅಂತ ಹುಡುಕಾಡ್ಬೇಕಿತ್ತು, ಏನಾದ್ರು ಅರ್ಜೆಂಟಲ್ಲಿ ಎಲ್ಲರೂ ಹೋಗ್ಬೇಕಂದ್ರೆ ಫುಲ್ ಹುಡುಕಾಡ್ಬೇಕಿತ್ತು, ಸಿಗ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ನೀಟಾಗಿ ಜೋಡಿಸ್ಕೊಂತಿದ್ದೀನಿ. ಇಲ್ಲಿ ಸ್ಕಿನ್ ಕೇರ್ ಬೇರೆ, ಹಾಗೆ ಮೇಕಪ್ ಐಟಮ್ಸ್ ಬೇರೆ ಮಾಡ್ಕೊಂತಿದ್ದೀನಿ. ನೈಟ್ ಸ್ಕಿನ್ ಕೇರ್, ಡೇ ಸ್ಕಿನ್ ಕೇರ್, ಹಾಗೆ ಮೇಕಪ್ ಐಟಮ್ಸ್ ಅಂತ ಈಸಿ ಆಗುತ್ತೆ. ನೆಕ್ಸ್ಟ್ ನನ್ಗೆ ಎಲ್ಲಾದ್ರೂ ಹೋಗುವಾಗ ಈಸಿಯಾಗಿ ಕೈಗೆ ಸಿಗೋ ತರ ಅಂತ ಹೇಳ್ಬಿಟ್ಟು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮೊಬೈಲ್ನ ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ, ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು. ಯಾಕೋ ವೆದರ್ ಎಲ್ಲ ಸಖತ್ತಾಗಿತ್ತು, ಏನಾದ್ರು ತಿನ್ಬೇಕು ಕ್ರೇವಿಂಗ್ಸ್ ಆಗ್ತಾ ಇತ್ತು ಅನ್ಕೊಂಡು ಮನೇಲಿ ಹಲಸಿನ ಚಿಪ್ಸ್ ಇತ್ತು, ಅದನ್ನೇ ತಿನ್ಕೊಂತ ಇದ್ದೀನಿ. ನಂಗಂತೂ ಹಲಸಿನ ಚಿಪ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ನಾರ್ಮಲ್ ಆಗಿ ನಾನು ಚಿಪ್ಸ್ ಲೇಸ್ ಆ ಥರ ಏನು ತಿನ್ನೋದಕ್ಕೆ ಹೋಗಲ್ಲ. ಇದೊಂದನ್ನ ನಾನು ಜಾಸ್ತಿ ಇಷ್ಟಪಟ್ಟು ತಿನ್ನೋದಂದ್ರೆ, ಎಷ್ಟೋ ಸತಿ ತಿನ್ಬಾರ್ದು ಅಂತ ಅವಾಯ್ಡ್ ಮಾಡೋದು ಕೂಡ ಎಲ್ಲರೂ ಹೋದಾಗ ಕಂಡ ತಕ್ಷಣ ನಾನು ತಗೊಬಂದು ಸ್ಟಾಕ್ ಮಾಡ್ಕೊಬಿಡ್ತೀನಿ ರೂಮಲ್ಲಿ. ಅಷ್ಟು ಇಷ್ಟ ನನಗಂತೂ, ಯಾಕೋ ಗೊತ್ತಿಲ್ಲ, ಬಿಡ್ಬೇಕು ಅಂದ್ರೆ ಆಗ್ತಾನೆ ಇಲ್ಲ. ಮನೇಲಿ ಗ್ರೋಸರಿ ಖಾಲಿ ಆಗಿತ್ತಂತ ಹೇಳಿ ಗ್ರೋಸರಿ ಶಾಪಿಂಗ್ ಅಂತ ಬಂದ್ವಿ. ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ತುಂಬಾನೇ ಲೇಟ್ ಆಗ್ಬಿಟ್ಟಿತ್ತು. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಬಿಲ್ ಮಾಡಿ ಅಷ್ಟು ಮನೆಗೆ ಹೋಗೋಷ್ಟು ತುಂಬಾನೇ ಲೇಟ್ ಆಗಿಬಿಟ್ಟಿತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದೀಕ್ಷಿ ಕನ್ನಡ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.